ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ನಮ್ಮ ದೇಶದಲ್ಲಿ ನಡೀತಾ ಇರುವಂತಹ ಅತ್ಯಾಚಾರವನ್ನ ನೋಡೋದಾದ್ರೆ ಇದು ಅತ್ಯಾಚಾರ ಅಂತ ಹೇಳ್ಬೇಕಾ ಅಥವಾ ಅತ್ಯಾಚಾರ ಅಲ್ಲ ಅಂತ ಹೇಳ್ಬೇಕಾ ಅಥವಾ ಲೈಂಗಿಕವಾಗಿ ನಡೆಸ್ಕೊಳ್ತಾ ಇರುವಂತಹ ರೀತಿಯನ್ನ ನೋಡಿದ್ರೆ ಇದು ಅತ್ಯಾಚಾರಕ್ಕೆ ಒಳಪಡುವಂತಹ ಒಂದು ಘಟನೆ ಅಂತ ಹೇಳ್ಬೋದಾ ಅಥವಾ ಬೇರೆ ಏನಾದರೂ ರೀಸನ್ ಕೊಡ್ಬೋದಾ? ಇನ್ನು ಪ್ರಮುಖವಾಗಿ ನಮ್ಮ ಸರ್ಕಾರವೇ ಆದೇಶ ಮಾಡಿದೆ, ಒಂದು ಹುಡುಗಿಯನ್ನ ಸರಿಸುಮಾರು ಒಂದಷ್ಟು ಗಂಟೆಗಳಾಗಿರ್ಬೋದು, ಒಂದಷ್ಟು ನಿಮಿಷಗಳಾಗಿರ್ಬೋದು ದಿಟ್ಟಿಸಿ ನೋಡಿದ್ರೆ ಅವ್ರ ವಿರುದ್ಧ ಕೇಸ್ ಹಾಕ್ಬೋದು ಅಂತ. ಯಾವ ಕಾರಣಕ್ಕೆ ಅದನ್ನ ರೂಲ್ ಮಾಡಿದ್ರಿ? ಆ ರೂಲ್ಸ್ ಅವಶ್ಯಕತೆ ಇತ್ತ? ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದೀಗ ಪಾಟ್ನಾ ಹೈಕೋರ್ಟ್ ತೀರ್ಪು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ಇದೀಗ ಎಲ್ಲರಿಗೂ ಸಹ ಮೂಡ್ತಾ ಇರುವಂಥದ್ದು. ಇದೇ ಸರ್ಕಾರ, ಇದೇ ಗೌರ್ಮೆಂಟ್ ಕೊಟ್ಟಿರುವಂತಹ ಆದೇಶವನ್ನ ಯಾಕೆ ಹೈಕೋರ್ಟ್ ಪಾಲನೆ ಮಾಡ್ತಾ ಇಲ್ಲ? ಆ ಆದೇಶವನ್ನ ಕೊಟ್ಟಾಗ ಅಂದ್ರೆ ಒಂದು ಹುಡುಗಿಯನ್ನ ದಿಟ್ಟಿಸಿ ನೋಡಿದಾಗ ಒಂದು ಹುಡುಗನ ಮೇಲೆ ಕ್ರಮ ತೆಗೆದುಕೊಳ್ಬಹುದು ಅನ್ನುವಂಥ ಒಂದು ಆದೇಶವನ್ನ ಕೊಟ್ಟಾಗ, ಒಂದು ಹುಡುಗಿಯನ್ನ ಕೆಟ್ಟದಾಗಿ ಮುಟ್ತಾ ಇದ್ದಾರೆ ಅಂತ ಅಂದಾಗ ಅದು ಯಾಕೆ ಅತ್ಯಾಚಾರದ ಅಡಿಯಲ್ಲಿ ಬರಲ್ಲ? ಖಂಡಿತವಾಗೂ ಇದು ಸಾಕಷ್ಟು ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಮೂಡಿಸ್ತಾ ಇರುವಂಥದ್ದು. ಯಾವ ಕೇಸ್ ವಿಚಾರವಾಗಿ ಕೋರ್ಟ್ ಈ ತೀರ್ಪನ್ನ ಕೊಟ್ಟಿತ್ತು, ಇವೆಲ್ಲವನ್ನು ಸಹ ನೋಡ್ತಾ ಹೋಗೋಣ. ಹೌದು, ಇವಾಗ ಹೆಣ್ಮಕ್ಳು ದುಪ್ಪಟ್ಟ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಇದ್ಯಾವುದನ್ನು ಸಹ ಅವ್ರು ಮುಟ್ಟಿದ್ರೆ ಅತ್ಯಾಚಾರ ಅಲ್ಲ. ಹೆಣ್ಮಕ್ಳ ಯಾವ ಪ್ರೈವೇಟ್ ಪಾರ್ಟ್ನ ಮುಟ್ಟಿದ್ರು ಅದು ಅತ್ಯಾಚಾರ ಅಲ್ಲ. ಇದು ಇವಾಗ ಪಾಟ್ನಾ ಹೈಕೋರ್ಟ್ ಕೊಟ್ಟಿರುವಂತಹ ತೀರ್ಪು. ಈ ತೀರ್ಪಿನ ಮೇರೆಗೆ ಸುಪ್ರೀಂ ಕೋರ್ಟ್ ಎಲ್ಲೋ ಒಂದ್ ಕಡೆ ಕೆಂಡಾಮಂಡಲವಾಗಿದೆ. ಏನೇನಾಗಿದೆ ಒಟ್ಟಾರೆಯಾಗಿ ಈ ಕೇಸಲ್ಲಿ ಅಂತ ನೋಡೋದಾದ್ರೆ, ಈ ಮಹಿಳೆಯರ ಕುರಿತಾದಂತೆ ಪಾಟ್ನಾ ಹೈಕೋರ್ಟ್ ನೀಡಿದಂತಹ ತೀರ್ಪಿಗೆ ಇದೀಗ ಸರ್ವೋಚ್ಚ ನ್ಯಾಯಾಲಯ ಆಕ್ಷೇಪವನ್ನ ವ್ಯಕ್ತಪಡಿಸಿರುವಂತದ್ದು. ದೇಶವ್ಯಾಪಿ ಮಾರ್ಗಸೂಚಿಯ ಸಂಬಂಧ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿರುವಂತದ್ದು. ಮೇಲ್ಮನವಿದಾರರನ್ನ ಖುಲಾಸೆಗೊಳಿಸಿದಂತಹ ನ್ಯಾಯಾಲಯದ ತೀರ್ಪಿಗೆ ಟಾಪ್ ಕೋರ್ಟ್ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಹಾಗಾದ್ರೆ ಏನಿದು ಈ ಕೇಸ್? ಹೌದು, ಮಹಿಳೆಯ ದುಪ್ಪಟ್ಟ ಅಥವಾ ಸಲ್ವಾರನ್ನ ಎಳೆದು ಆಕೆಯ ಪ್ರೈವೇಟ್ ಪಾರ್ಟ್ ಅಥವಾ ಎದೆಯ ಭಾಗವನ್ನ ಮುಟ್ಟಿದ್ರೆ ಅದನ್ನ ಅತ್ಯಾಚಾರದ ಪ್ರಯತ್ನ ಅಂತ ಸ್ಪಷ್ಟವಾಗಿ ಸಾಬೀತುಪಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಇದೀಗ ಪಾಟ್ನಾ ಹೈಕೋರ್ಟ್ ರೂಲಿಂಗ್ ಅನ್ನ ನೀಡಿರುವಂಥದ್ದು. ಹೈಕೋರ್ಟ್ನ ಈ ತೀರ್ಪಿಗೆ ತೀವ್ರವಾದಂತಹ ಅಸಮಾಧಾನ ವ್ಯಕ್ತಪಡಿಸಿರುವಂತಹ ಸರ್ವೋಚ್ಚ ನ್ಯಾಯಾಲಯ ದೇಶದ ಎಲ್ಲಾ ಕೋರ್ಟ್ಗಳಿಗೆ ಮಾರ್ಗಸೂಚಿಯನ್ನ ಹೊರಡಿಸಿರುವಂಥದ್ದು. ಪಾಟ್ನಾ ಹೈಕೋರ್ಟ್ ತೀರ್ಪಿಗೆ ಬೇಸರವನ್ನ ವ್ಯಕ್ತಪಡಿಸಿರುವಂತಹ ಸುಪ್ರೀಂ ಕೋರ್ಟ್ ಲೈಂಗಿಕ ಅಪರಾಧಗಳಿಗೆ ಸಂಬಂಧಿಸಿದಂತಹ ಪ್ರಕರಣಗಳನ್ನ ಕೈಗೆತ್ತಿಕೊಂಡಾಗ ನ್ಯಾಯಾಧೀಶರು ಯಾವ ರೀತಿಯಲ್ಲಿ ಜಾಗರೂಕರಾಗಬೇಕು, ಸಂವೇದನಾಶೀಲತೆಯನ್ನ ಹೊಂದಿರಬೇಕು ಎಂಬುದರ ಕುರಿತು ಇದೀಗ ರಾಷ್ಟ್ರೀಯ ನ್ಯಾಯಾಂಗ ಅಕಾಡೆಮಿಯ ಸಮಿತಿ ಸಿದ್ಧಪಡಿಸಿರುವಂತಹ ವರದಿಯನ್ನ ದೇಶದ ಎಲ್ಲ ಹೈಕೋರ್ಟ್, ಜಿಲ್ಲಾ ನ್ಯಾಯಾಲಯ, ರಾಜ್ಯ ಕಾನೂನು ಸೇವೆಯ ಪ್ರಾಧಿಕಾರ, ರಾಜ್ಯ ಕಾನೂನು ಇಲಾಖೆಗೆ ಕಳಿಸಿಕೊಡುವಂತೆ ಇದೀಗ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠಕ್ಕೆ ಇದೀಗ ಆದೇಶವನ್ನ ಹೊರಡಿಸಿರುವಂತದ್ದು. ಇನ್ನು ಈ ಆದೇಶವನ್ನ ಯಾಕೆ ಹೊರಡಿಸಿದ್ರು, ಯಾವ ಕೇಸ್ ವಿಚಾರವಾಗಿ ಹೈಕೋರ್ಟ್ ಈ ರೀತಿಯ ತೀರ್ಪನ್ನ ಕೊಟ್ಟಿತ್ತು ಅಂತ ನೋಡೋದಾದ್ರೆ, ಈ ಹಿಂದೆ ಒಂದು ಫೋಟೋಗ್ರಾಫಿ ಸ್ಟುಡಿಯೋದಲ್ಲಿ ಒಂದು ಕಸ್ಟಮರ್ ಬರ್ತಾರೆ. ಆ ಕಸ್ಟಮರ್ನ ಒಬ್ಬರು ಲೈಂಗಿಕವಾಗಿ ದೌರ್ಜನ್ಯಕ್ಕೆ ಯತ್ನಿಸಿದಂತಹ ಆರೋಪ ಎದುರಿಸ್ತಾ ಇರುವಂತಹ ವ್ಯಕ್ತಿಯೊಬ್ಬರನ್ನ ಆ ವ್ಯಕ್ತಿಯ ಶಿಕ್ಷೆಯನ್ನ ರದ್ದುಗೊಳಿಸ್ತಾ ಇರುವಂತಹ ಸಂದರ್ಭದಲ್ಲಿ ಪಾಟ್ನಾ ಈ ಮೇಲಿನಂತೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುತ್ತೆ. ಜುಲೈ 9ರಂದು ಮೇಲ್ಮನವಿದಾರರನ್ನ ಖುಲಾಸೆಗೊಳಿಸಿದಂತಹ ನ್ಯಾಯಾಲಯ ಪ್ರಾಸಿಕ್ಯೂಷನ್ ವಾದವನ್ನ ಸಂಪೂರ್ಣವಾಗಿ ಒಪ್ಪಿಕೊಂಡಿದ್ರು. ಇದರ ವಿರುದ್ಧ ಹೆಚ್ಚಂದ್ರೆ ಐಪಿಸಿ ಸೆಕ್ಷನ್ 354ರ ಅಡಿಯಲ್ಲಿ ಮಹಿಳೆಯ ಘನತೆಗೆ ಧಕ್ಕೆ ತರುವ ಉದ್ದೇಶದಿಂದ ನಡೆಸಿದಂತಹ ಹಲ್ಲೆ ಅಥವಾ ಕ್ರಿಮಿನಲ್ ಬಲದ ಪ್ರಯೋಗದ ಅಪರಾಧವಾಗುತ್ತೆ ಅಂತ ಇದೀಗ ಪಾಟ್ನಾ ಹೈಕೋರ್ಟ್ ಒಂದು ಹೇಳಿಕೆಯನ್ನ ನೀಡಿರುತ್ತೆ. ಇದೇನಾದ್ರೂ ನಿಮ್ಮನೆ ಹೆಣ್ಮಕ್ಳಿಗೆ ನಡೆದಿದ್ರೆ ಇದೇ ಹೈಕೋರ್ಟ್ ಈ ತೀರ್ಪನ್ನ ಕೊಡ್ತಾ ಇತ್ತ? ಅಲ್ಲಿ ಕೂತಿರುವಂತಹ ನ್ಯಾಯಾಧೀಶರು ಈ ರೀತಿ ಹೇಳಿಕೆಯನ್ನ ಕೊಡ್ತಾ ಇದ್ರ? ನಿಜವಾಗ್ಲೂ ಆ ವ್ಯಕ್ತಿನ ಜೀವಂತವಾಗಿ ಉಳಿಸ್ತಾ ಇದ್ರ? ಅಪ್ಪಿ ನಿಮ್ಮನೆ ಹೆಣ್ಮಕ್ಳಿಗೆ ಅಥವಾ ನಿಮ್ಮ ಹೆಂಡತಿಗೆ ಈ ರೀತಿ ಆಗಿದ್ರೆ? ಖಂಡಿತವಾಗ್ಲೂ ಇಲ್ಲ. ಖಂಡಿತವಾಗ್ಲೂ ನೀವು ಅಷ್ಟು ಸೈಲೆಂಟ್ ಆಗಿ ಇರ್ತಾ ಇದ್ರ? ಯಾರ್ದೋ ಬೇರೆ ಮನೆ ಹೆಣ್ಮಕ್ಳು ಅಂತನಾ ಈ ರೀತಿ ಆದೇಶನ ಕೊಟ್ಟಿದ್ದು? ಇನ್ನು
ಈ ಸೆಕ್ಷನ್ಗಳನ್ನ ನೋಡ್ತಾ ಹೋಗೋದಾದ್ರೆ ಇದು ಯಾವಾಗ ಆಯ್ತು, ಏನಕ್ಕೆ ಇದೆಲ್ಲ ನಡೀತು ಅಂತ ನೋಡೋದಾದ್ರೆ, ಬಿಹಾರದ ಬಂಕಾ ಜಿಲ್ಲೆಯ ಹೆಚ್ಚುವರಿ ಸೆಕ್ಷನ್ ನ್ಯಾಯಾಧೀಶರು 2013ರಲ್ಲಿ ನೀಡಿದಂತಹ ಶಿಕ್ಷೆಯ ತೀರ್ಪಿನ ವಿರುದ್ಧ ಇದೀಗ ಹಿಮಾಂಶು ಕುಮಾರ್ ಪಾಠಕ್ ಅಲಿಯಾಸ್ ವಿದ್ಯಾ ಪಾಠಕ್ ಸಲ್ಲಿಸಿದಂತಹ ಮೇಲ್ಮನವಿಯನ್ನ ನ್ಯಾಯಾಧೀಶರಾದಂತಹ ಪೂರ್ಣೇಂದ್ರ ಸಿಂಗ್ ಎತ್ತಿ ಹಿಡಿದಿದ್ದಾರೆ. ವಿಚಾರಣೆ ನ್ಯಾಯಾಲಯವು ಪಠಕ್ನನ್ನ ಇದೀಗ IPC ಸೆಕ್ಷನ್ 376/511 ಅಂದ್ರೆ ಅತ್ಯಾಚಾರದ ಯತ್ನ ಮತ್ತು ಜೀವಾವಧಿ ಶಿಕ್ಷೆ ಅಥವಾ ಜೈಲು ಶಿಕ್ಷೆಗೆ ಅರ್ಹವಾದಂತಹ ಅಪರಾಧ ಆಗಿರುತ್ತೆ. ಮತ್ತು IPC ಸೆಕ್ಷನ್ 342ರ ಅಡಿಯಲ್ಲಿ ದೋಷಿ ಅಂತ ಘೋಷಿಸುತ್ತೆ. 3 ವರ್ಷದ 6 ತಿಂಗಳು ಜೈಲು ಮತ್ತು 5,000 ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ. ಇನ್ನು ಪಾಟ್ನಾ ಹೈಕೋರ್ಟ್ ತೀರ್ಪಿಗೆ ಅಸಮಾಧಾನ ವ್ಯಕ್ತಪಡಿಸಿರುವಂತಹ ಸುಪ್ರೀಂ ಕೋರ್ಟ್ ಏನಿದೆ, ಇಂತಹ ಆಕ್ಷೇಪಾರ್ಹ ತೀರ್ಪುಗಳನ್ನ ನ್ಯಾಯಾಲಯಗಳಿಂದ ಪದೇ ಪದೇ ವರದಿ ಆಗ್ತಾ ಇರೋದು ವಿಷಾದನೀಯ ಅಂತ ಇದೀಗ ಹಿರಿಯ ವಕೀಲರಾದಂತಹ ಶೋಭಾ ಗುಪ್ತಾ ಅವರು ಇದೀಗ ಪಾಟ್ನಾ ಹೈಕೋರ್ಟ್ನ ತೀರ್ಪನ್ನ ಸುಪ್ರೀಂ ಕೋರ್ಟ್ ಗಮನಕ್ಕೆ ತಂದಿದ್ರು. ಅದೇ ರೀತಿಯಾಗಿ ನೋಡೋದಾದ್ರೆ, ಆರೋಪಿಯ ಇಂತಹ ಕೃತ್ಯಗಳು ಕೇವಲ ಮಹಿಳೆಯ ಘನತೆಗೆ ಧಕ್ಕೆ ತರುವುದು, ಇದನ್ನ ಅತ್ಯಾಚಾರದ ಯತ್ನ ಅಂತ ಪರಿಗಣಿಸಲು ಸಾಧ್ಯ ಇಲ್ಲ ಅಂತ ಪಾಟ್ನಾ ಹೈಕೋರ್ಟ್ ರೂಲಿಂಗ್ ಅನ್ನ ನೀಡಿದೆ ಅಂತ ಶೋಭಾ ಗುಪ್ತಾ ಅವರು ಸರ್ವೋಚ್ಚ ನ್ಯಾಯಾಲಯದ ಪೀಠದ ಮುಂದೆ ಅಸಮಾಧಾನವನ್ನ ವ್ಯಕ್ತಪಡಿಸಿರ್ತಾರೆ. ಇನ್ನು ರಾಷ್ಟ್ರೀಯ ನ್ಯಾಯಾಂಗ ಅಕಾಡೆಮಿ ಸಿದ್ಧಪಡಿಸಿರುವಂತಹ ಮಾರ್ಗಸೂಚಿ ಪುಸ್ತಕದಲ್ಲಿ ಉಲ್ಲೇಖಿಸಿರುವಂತಹ ಎಲ್ಲ ಅಂಶಗಳು ಎಲ್ಲ ನ್ಯಾಯಾಲಯಗಳು ಕಡ್ಡಾಯವಾಗಿ ಪಾಲಿಸಬೇಕು. ಅದಲ್ಲದೆ ಪೊಲೀಸರು FIR ದಾಖಲಿಸುವಾಗ ಮತ್ತು ಚಾರ್ಜ್ ಶೀಟ್ ಸಲ್ಲಿಸುವಾಗಲೂ ಸಹ ಕೈಪಿಡಿಯಲ್ಲಿರುವಂತಹ ಸೂಕ್ಷ್ಮ ನಿಯಮಗಳನ್ನ ಪಾಲಿಸುವಂತೆ ಇದೀಗ ಎಲ್ಲಾ ರಾಜ್ಯಗಳ ಪೊಲೀಸ್ ಠಾಣೆಗೆ ಸೂಚನೆಯನ್ನ ನೀಡಬೇಕು. ಈ ಬಗ್ಗೆ ವಿಸ್ತೃತವಾಗಿ ತೀರ್ಪನ್ನ ಶೀಘ್ರದಲ್ಲೇ ನೀವು ಕೂಡ ಅಪ್ಲೋಡ್ ಮಾಡ್ತೇವೆ ಅಂತ ಇದೀಗ ಒಂದ್ ಕಡೆ ಹೇಳ್ಕೊಂಡಿರುವಂತದ್ದು. ಒಟ್ಟಾರೆಯಾಗಿ ಇದೀಗ ಸುಪ್ರೀಂ ಕೋರ್ಟ್ ನ್ಯಾಯಪೀಠ ಇವೆಲ್ಲ ಅಂಶಗಳನ್ನ ತಿಳಿಸಿದೆ. ಇವಾಗ ಏನಾಗ್ತಾ ಇದೆ, ಈ ಪಾಟ್ನಾ ಹೈಕೋರ್ಟ್ ಕೊಟ್ಟಿರುವಂತಹ ಆದೇಶದಿಂದ ಸಾಕಷ್ಟು ನಿಟ್ಟಿನಲ್ಲಿ ಮಹಿಳೆಯರಿಗೆ ಎಲ್ಲೋ ಒಂದ್ ಕಡೆ ಹೈಕೋರ್ಟೇ ಒಂದ್ ಕಡೆ ವಿರೋಧವಾಗಿ ನಿಂತ್ಕೊಳ್ತಾ, ಖಂಡಿತವಾಗ್ಲೂ ಮಹಿಳೆಯರು ಏನು ಕೆಟ್ಟ ಕೆಲಸ ಮಾಡಲ್ವಾ? ಈಗಾಗಲೇ ನಾವು ತುಂಬಾ ನೋಡ್ತಾ ಇದ್ದೀವಿ, ತುಂಬಾ ನಡೀತಾ ಇದೆ ಸಮಾಜದಲ್ಲಿ, ದೇಶದಲ್ಲಿ ಸಾಕಷ್ಟು ರೀತಿಯ ಒಂದಷ್ಟು ಕೃತ್ಯಗಳು ನಡೀತಾ ಇದೆ. ಎಲ್ಲರೂ ತಪ್ಪು ಮಾಡ್ತಾರೆ, ಆದ್ರೆ ಹೆಣ್ಮಕ್ಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯನ ಯಾರು ನೋಡ್ತಾರೆ? ಒಂದ್ಸಲಿ ಹೇಳ್ತೀರಾ ಹೆಣ್ಮಕ್ಳು ಬಟ್ಟೆ ಹಾಕೊಳ್ಳೋದೇ ತಪ್ಪು, ಕರೆಕ್ಟಾಗಿ ಬಟ್ಟೆ ಹಾಕೊಂಡಿರಲ್ಲ ಅದಕ್ಕೆ ಹಿಂಗಾಗಿರುತ್ತೆ, ಅವ್ರು ಸರಿಯಾಗಿ ಬಟ್ಟೆ ಹಾಕೊಂಡ್ರೆ ಏನಾಗಲ್ಲ. ಚಿಕ್ಕ ಮಕ್ಳು ಏನ್ ತಪ್ಪು ಮಾಡಿದ್ವು? ಇನ್ನೂ ಸಹ ಕಣ್ಣೇ ಬಿಡ್ದೋಗಿರಂತಹ ಪುಟ್ ಮಕ್ಳು ಏನ್ ತಪ್ಪು ಮಾಡಿದ್ವು? ಅವಾಗ ಗೊತ್ತಾಗುತ್ತಾ ಬಟ್ಟೆ ಯಾವ ರೀತಿ ಹಾಕೋಬೇಕು ಅಂತ? ಹೋಗಿ ಆ ಮಕ್ಳ ಹತ್ರ ಅಸಭ್ಯವಾಗಿ ನಡ್ಕೊಂಡ್ರೆ ಆ ಮಕ್ಳು ಯಾರ ಹತ್ರ ಹೋಗಿ ಅವ್ರ ನೋವನ್ನ ಹೇಳ್ಕೊಳುತ್ತೆ? ಆ ಮಕ್ಳಿಗೆ ಸಹ ಇನ್ನು ಅಮ್ಮ ಅಂತ ಹೇಳಕ್ ಬಂದಿರಲ್ಲ. ಹೊಟ್ಟೆ ಹಸಿವಾದ್ರೂ ಅಂತ ಕಿರ್ಚ್ಕೊಳ್ತವೆ, ನಿದ್ದೆ ಬಂದ್ರು ಕಿರ್ಚ್ಕೊಳ್ತವೆ, ಎಲ್ಲದಕ್ಕೂ ಅಳು ಒಂದೇ. ಅಷ್ಟು ಚಿಕ್ಕ ಮಕ್ಕಳ ಜೊತೆ ಎಷ್ಟು ಅಸಭ್ಯವಾದಂತಹ ಕೃತ್ಯಗಳು ನಡೆದಿದೆ. ಅಷ್ಟೆಲ್ಲ ನಡೆದ್ರು ಸಹ ಗಂಡು ಮಕ್ಕಳು ವಿರುದ್ಧ ಅಂದ್ರೆ ಪರವಾಗಿ ಹೈಕೋರ್ಟ್ ನಿಂತಿರೋದು ಎಷ್ಟರ ಮಟ್ಟಿಗೆ ಸರಿ? ಪರವಾಗಿ ನಿಂತಿದೆ ಅಂತಲ್ಲ, ಶಿಕ್ಷೆಯನ್ನ ನೀವು ವಿಧಿಸಿರ್ತೀರಾ, ಆದ್ರೆ ಇದು ಅತ್ಯಾಚಾರದ ಕೆಳಗಡೆ ಬರೋದಿಲ್ಲ ಅಂತ ನೀವು ಹೇಳ್ಬೇಕಾದ್ರೆ ಒಂದು ಸಲ ಇದನ್ನ ನೀವು ಅನುಭವಿಸಿದಾಗ ನಿಮಗೆ ಗೊತ್ತಾಗತ್ತೆ. ಈಗಾಗಲೇ ನಡೆದಿರುವಂತಹ ಅದು ಎಷ್ಟು ಕೆಟ್ಟ ವಿಚಾರ. ಒಬ್ಬ ಗಂಡಸು ಬಂದು ಒಂದು ಹೆಣ್ಣು ಮಗು ಬಟ್ಟೆನ ಬಿಚ್ಚಕ್ಕೆ ಟ್ರೈ ಮಾಡಿದ್ರು ಅದು ನಿಮ್ಗೆ ಅತ್ಯಾಚಾರ ಅಲ್ಲ ಅಂತ ಅನ್ಸಿದ್ರೆ ಅವನ್ ಹಂಗಾರೆ ಎಲ್ಲ ಮುಗಿಸಿ ಹೋಗೋವರೆಗೂ ಅಲ್ಲಿ ತೆಪ್ಪಗಿರ್ಬೇಕಾ? ದಿಸ್ ಇಸ್ ನಾಟ್ ಗುಡ್ ಡಿಸಿಷನ್ ನಮ್ಗೆ ಅನ್ಸೋ ಪ್ರಕಾರ. ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಅದೇ ಹೇಳಿದೆ. ಒಟ್ಟಾರೆಯಾಗಿ ಈ ಕೋರ್ಟ್ನ ಇವಾಗ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಆದೇಶದ ಮೇಲೆ ಇದೆಲ್ಲ ಕ್ಯಾನ್ಸಲ್ ಆಗುತ್ತಾ, ಇಲ್ಲ ಇದೇ ರೀತಿ ಮುಂದುವರ್ಕೊಂಡು ಹೋಗುತ್ತಾ ಪಾಟ್ನಾದಲ್ಲಿ ಪ್ರಮುಖವಾಗಿ, ಇವೆಲ್ಲವನ್ನು ಸಹ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗಿರುವಂತದ್ದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.